ಅರಿವೇ ಗುರುನುಡಿ ಜ್ಯೋತಿರ್ಲಿಂಗ, ದಯವೇ ಧರ್ಮದ ಮೂಲ ತರಂಗ. ವಿಶ್ವ ಭಾರತಿಗೆ ಕನ್ನಡ ದಾರತಿ, ಮೊಳಗಲಿ ಮಂಗಳ ಜಯಬೇರಿ. ಹೇಳ್ತಾ ಇವತ್ತಿನ ನಮ್ಮ ವಿಡಿಯೋ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಾವು ನಮ್ಮ ಜರ್ನಿನ ಶುರು ಮಾಡಿದ್ದು ಬ್ಯಾಂಗ್ಳೂರಿಂದ 8 ದಿವಸ ಆಯಿತು. ಪಶ್ಚಿಮಘಟ್ಟ ಬೆಟ್ಟಗಳನ್ನು ದಾಟಿ ನಾವು ಶಿರ್ಡಿಗೆ ಬಂದು ತಲುಪಿದ್ದೀವಿ. ಶಿರ್ಡಿಲಿ ನಮ್ಮ 2ನೇ ದಿವಸ ಇವತ್ತು. ನಮ್ಮ ಜರ್ನಿ ಶುರು ಮಾಡೋಕ್ಕೆ ಮುಂಚೆ ನಾವು ಇದ್ದ ಶಿರ್ಡಿಯಲ್ಲಿ ಇದ್ದ ಜಾಗ ಮತ್ತು ಇಲ್ಲಿನ ಸ್ಥಳದ ಬಗ್ಗೆ ನಿಮಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಸ್ಟೇ ಬಂದು ಶಿರ್ಡಿಯಲ್ಲಿ ಇವತ್ತು 2ನೇ ದಿವಸ. ಇವತ್ತು ನಾವು ನಮ್ಮ ಸ್ಟೇಯನ್ನು ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ ನಮ್ಮ ಮುಂದಿನ ಜರ್ನಿಗೆ. ಸೊ ಇಲ್ಲಿನ ಸಾಯಿ ಆಶ್ರಮ್ ಭಕ್ತಿ ನಿವಾಸ್ ಬಗ್ಗೆ ಹೇಳಬೇಕಂದ್ರೆ, ಭಕ್ತಿ ನಿವಾಸಿಂದ ಟೆಂಪಲ್ ಬಂದು 1.5 ಕಿಲೋಮೀಟರ್ಸ್ ಇದೆ. ನೀವು ವಾಕಬಲ್ ಆಗು ಹೋಗ್ಬೋದು, ಐದರ್ ನೀವು ಆಟೋದಲ್ಲಿ ಕೂಡ ಹೋಗ್ಬೋದು. ಇಲ್ಲಿ ನಾವು AC ರೂಮ್ನ ಬುಕ್ ಮಾಡಿದ್ವಿ. ಅರೌಂಡ್ 600 ರುಪೀಸ್ ಪರ್ ನೈಟ್ ಪೇ ಮಾಡಿ ಸ್ಟೇ ಮಾಡಿದ್ವಿ. ರೂಮ್ ಬಂದು ಕ್ಲೀನಾಗಿ ನೀಟಾಗಿದೆ. ಇಲ್ಲಿ ನಾವು ಬುಕ್ ಮಾಡೋಕ್ಕೆ ಆಲ್ಮೋಸ್ಟ್ 1 ತಿಂಗಳ ಹಿಂದೆಯೇ ಇಂಟರ್ನೆಟ್ನಲ್ಲಿ ನಾವು ಬುಕ್ ಮಾಡಿದ್ವಿ. ಇಲ್ಲ ನಾನು ಇಂಟರ್ನೆಟ್ಟಿಂದ ಬುಕ್ ಮಾಡಲ್ಲ, ಆಫ್ಲೈನ್ ಬುಕ್ ಮಾಡಿರ್ತೀವಿ ಅಂದರೆ ಇಲ್ಲಿ ತುಂಬ ಲಾಂಗ್ ಕ್ಯೂಯಲ್ಲಿ ವೆಯ್ಟ್ ಮಾಡಿ ನೀವು ಅಕಾರ್ಡಿಂಗ್ ಟು ದ ಅವೈಲಬಿಲಿಟಿ ಬುಕ್ ಮಾಡಬೇಕಾಗತ್ತೆ. ಸೊ ನಾವಿಲ್ಲಿ ಸ್ಟೇ ಮಾಡಿದಾಗ ನಮಗೆ ಮೊದಲನೇ ದಿವಸ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲದೇ ಇದ್ರೂ 2ನೇ ದಿವಸದಿಂದ ನಮಗೆ ಎಲ್ಲ ಇನ್ಫಾರ್ಮೇಷನು ಸಿಕ್ತು. ಟೀ ಕಾಫಿ ಆಗಲಿ 2 ರೂಪಾಯಿಂದ 3 ರೂಪಾಯಿಗೆ ಸಿಗುತ್ತೆ. 1 ಲೀಟ್ರ್ ವಾಟ್ರ್ ಬಾಟ್ಲು ಬಂದು 10 ರೂಪಾಯಿಗೆ ಸಿಗುತ್ತೆ. ಪರಿಸರ ಆಗಲಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿನ ಅಟ್ಮಾಸ್ಫಿಯರು ಶಾಂತಿ ಕೊಡುತ್ತೆ ನಿಮಗೆ. ರೂಮ್ಗಳು ಸಾಕಷ್ಟಿದೆ. ರೂಮ್ನ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಬಂದು ನೀವು ಸ್ಟೇ ಮಾಡೋಕ್ಕೆ ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಡೀಟೇಲ್ಸು ನಾನು ನನ್ನ ಚಾನಲ್ ಲಿಂಕಲ್ಲಿ ಮೆನ್ಷನ್ ಮಾಡ್ತೀನಿ. ಇಲ್ಲಿ ನೀವು 1 ಫ್ಲೋರಿಂದ ಇನ್ನೊಂದು ಫ್ಲೋರ್ ಹೋಗೋಕ್ಕೆ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಲಿಫ್ಟ್ ಕ್ಲೀನ್ನೆಸ್ ಆಗಲಿ, ರೂಮ್ ಕ್ಲೀನ್ನೆಸ್ ಆಗಿ, ರೂಮಿನ ಎಲ್ಲ ಬಾತ್ರೂಮ್ ಆಗಲಿ, ಬೆಡ್ ಆಗಲಿ ಎಲ್ಲ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಾ ಹೇಳ್ದಂಗೆ ಇಲ್ಲಿನ ಕ್ಯಾಂಟೀನ್ ಸೌಲಭ್ಯ ತುಂಬ ಅನುಕೂಲವಾಗಿದೆ. ನಿಮಗೆ ಮಧ್ಯಾಹ್ನ ಮತ್ತು ರಾತ್ರಿ ಕೂಡ ಊಟ ಸಿಗುತ್ತೆ, ಅದು ಫ್ರೀ ಆಗಿ. ನೀವು ಹೊರಗಡೆ ಹೋಗಿ ಊಟ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ಅವರೆಲ್ಲ ನಿಂತಿದ್ದಾರೆ. ಪ್ರಸಾದ ತಗೊಂಡು ನಾವು ಪ್ರಸಾದ ಸೇವಿಸಿ ನಮ್ಮ ಜರ್ನಿ ಇಲ್ಲಿಂದ ಶುರು ಮಾಡ್ತೀವಿ. ನಾವು ನಮ್ಮ ಬೆಳಗಿನ ತಿಂಡಿಯನ್ನು ತಗೊಳ್ಳೋಕ್ಕೆ ಒಂದು ತಿಂಡಿಗೆ ಅಂದರೆ ಒಂದು ಪ್ಯಾಕೆಟ್ ತಿಂಡಿಗೆ 5 ರೂಪಾಯಿಗಳು ಕೊಟ್ಟು ತೊಗೋಬೇಕು. ನೋಡ್ತಾ ಇದ್ದೀರಾ ಎಷ್ಟು ರಶ್ ಇದೆ. ನಾವು ಆಲ್ಮೋಸ್ಟ್ 7:15ಗೆ ಬಂದು ನಿಂತಿದ್ದೀವಿ. ಇದು ಓಪನ್ ಆಗಿದ್ದು 8 o'clockಗೆ. ಯಾಕೆಂದರೆ ಒಂದು ಇಲ್ಲಿನ ಪ್ರಸಾದವನ್ನು ಸವಿದು ಹೋಗೋಣ ಅಂತ ನಾವು ವೆಯ್ಟ್ ಮಾಡಿ ಈ ಕ್ಯೂಯಲ್ಲಿ ನಿಂತಿದ್ದೀವಿ. ನಾವು ಪ್ರಸಾದನ ಕೌಂಟರಿಂದ ತಗೊಂಡಾಯಿತು. ಇವಾಗ ಪ್ರಸಾದ ಸೇವಿಸಿ ನೋಡ್ತಾ ಇದ್ದೀರಾ, ಪ್ರಸಾದ ಬಂದು ಹುರುಳಿಕಾಳು ಪಲ್ಯ ಮತ್ತು ಪುರಿ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಡ್ರೈ ಆಗಿದೆ ಬಟ್ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ರಾಯಲ್ ರೈಡಾ. ಇವತ್ತು ನಾವಿದ್ದೀವಿ ಶಿರ್ಡಿಲಿ. ಇಲ್ಲಿಂದ ಹೊರಡ್ತಾ ಇದ್ದೀವಿ, ಶಿರ್ಡಿಯಿಂದ ಹೊರಡ್ತಾ ಇದ್ದೀವಿ ನಾವು ಎಲ್ಲೋರ ಮತ್ತು ಗೃಷಣೇಶ್ವರ್ ಕಡೆಗೆ. ಇಲ್ಲಿಂದ ಗೃಷಣೇಶ್ವರ್ ಟೆಂಪಲ್ ಬಂದು 108 ಕಿಲೋಮೀಟರ್ಗಳಿದೆ. ಬನ್ನಿ ಹೋಗೋಣ. ಇಲ್ಲಿಂದ ನಾವು ಶಿರ್ಡಿ ಸಿಟಿನ ದಾಟಿ ನಾವು ಗೃಷಣೇಶ್ವರ್ ಆಗಿ ತಲುಪ್ತೀವಿ. ಸೊ ಇಲ್ಲಿಂದ ನಾನು ಆಲ್ರೆಡಿ ಹೇಳ್ದಂಗೆ ಜರ್ನಿ ತುಂಬ ಲಾಂಗ್ ಇದೆ. 3 to 4 hours ತೊಗೊಳುತ್ತೆ. ಬಿಸಿಲು ಆಲ್ರೆಡಿ ಸಖತ್ತಾಗಿದೆ. ಸೊ ನಮ್ಮ ಬ್ರೇಕ್ಫಾಸ್ಟ್ ನಾವು ಇಲ್ಲೇ ಮುಗಿಸಿದ್ರಿಂದ ಒಂದು ಸ್ಟ್ರೆಚ್ಚಲ್ಲಿ ನಾವು ಅಲ್ಲಿಗೆ ಹೋಗಿ ತಲುಪಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. ನನ್ನ ಮಕ್ಕಳು ರೋಡ್ ಟ್ಯಾಕ್ಸ್ನ ಚೆನ್ನಾಗಿ ಕಟ್ಸ್ಕೊತಾರೆ. ಆದರೆ ನಮಗೆ ಇಲ್ಲಿಂದ
ಸಮೃದ್ಧಿ ಹೈವೇ ತಗೊಂಡು ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಬಿಡಲಿಲ್ಲ. ಯಾಕಂದರೆ ನಮ್ಮ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಹೇಗಿದೆ ಅದೇ ಥರ ಇಲ್ಲೂ ಕೂಡ ಸಮೃದ್ಧಿ ಎಕ್ಸ್ಪ್ರೆಸ್ ಇದೆ. ಇದು ಸೇಮ್ ಅಡ್ಜಸೆಂಟ್ ರೋಡ್ ಕೃಷ್ಣೇಶ್ವರ ಹೋಗುವಾಗ ಸಿಗುತ್ತೆ, ಆದರೆ ನಮಗೆ ಅಲ್ಲಿಗೆ ಹೋಗೋಕ್ಕೆ ಬಿಡಲಿಲ್ಲ. ನಾವು ನಾರ್ಮಲ್ ರೋಡಲ್ಲಿ ನಮ್ಮ ಜರ್ನಿನ ಮುಂದುವರಿಸ್ತಾ ಇದ್ದೀವಿ. ಆಲ್ರೆಡಿ ಹೇಳ್ದಂಗೆ ಇಲ್ಲಿಂದ ಕೃಷ್ಣೇಶ್ವರ ಬಂದು ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಇದೆ. ಬನ್ನಿ ನಮ್ಮ ಜರ್ನಿನ ಮುಂದುವರ್ಸೋಣ. ಸೊ ಇಲ್ಲಿರೋರು ಹೇಳ್ತಾ ಇದ್ದಾರಿಂದ ಈ ರೋಡಲ್ಲಿ ನೀವು ಹೋಗುವಾಗಿಲ್ಲ, ಸೊ ಇಲ್ಲೇ ಯೂ ಟರ್ನ್ ಮಾಡಿಕೊಂಡು ಮುಂದೆ ಹೋಗಿ ಅಂತ ಇದ್ದಾರೆ. ಸರಿ, ಹೋಗೋಣ ಬನ್ನಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಜಂತ ಎಲ್ಲೋರ ಮುಗಿಸಿ ನಮ್ಮ ಜರ್ನಿನ ಔರಂಗಾಬಾದ್ ಕಡೆಗೆ ಹೋಗೋಣ ಅಂತ. ಆದರೆ ನಮ್ಮ ಜರ್ನಿ ಒಂದು ಸ್ವಲ್ಪ ಟೈಟ್ ಆದ್ದರಿಂದ ನಾವು ಅಜಂತಾಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ಅಜಂತ ಇಲ್ಲಿಂದ ಬಂದು 200+ ಕಿಲೋಮೀಟರ್ಸ್ ಇದೆ. ಅಜಂತ ಮುಗಿಸಿ ಪುನಃ ಎಲ್ಲೋರಾಗಿ ಬಂದು ಕೃಷ್ಣೇಶ್ವರನ ದರ್ಶನ ಮಾಡಿಕೊಂಡು ನಮ್ಮ ಜರ್ನಿನ ಔರಂಗಾಬಾದಿಂದ ಕರ್ನಾಟಕ ಕಡೆಗೆ ಹೋಗಬೇಕು ಅಂದರೆ ನಮಗೆ ತುಂಬ ಟೈಮ್ ತೊಗೊಳುತ್ತೆ. ಆದ್ದರಿಂದ ನಾವು ಅಜಂತಾಗೆ ಹೋಗ್ತಾ ಇಲ್ಲ, ನಾವು ಕೃಷ್ಣೇಶ್ವರ್ಗೆ ಹೋಗಿ ಜ್ಯೋತಿರ್ಲಿಂಗ ವಿಸಿಟ್ ಮಾಡಿ ಅಲ್ಲಿಂದ ಎಲ್ಲೋರಾಗಿ ಹೋಗಿ ನಮ್ಮ ಜರ್ನಿನ ಕರ್ನಾಟಕ ಕಡೆಗೆ ಮುಂದುವರಿಸ್ತೀವಿ. ನೋಡ್ತಾ ಇದ್ದಾರೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ರಿವರ್ ಹರಿತಾ ಇದೆ. ಯಾವ ರಿವರು ನನಗೂ ಕೂಡ ಗೊತ್ತಿಲ್ಲ. ನಾವು ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಶಿರ್ಡಿನ ಕ್ರಾಸ್ ಮಾಡಿ ನಮ್ಮ ಜರ್ನಿಯ ಕೃಷ್ಣೇಶ್ವರಕ್ಕೆ ಮುಂದುವರಿಸ್ತಾ ಇದ್ದೀವಿ. ಸೊ ವೆದರ್ ಬಂದು ಅಮೇಝಿಂಗ್ ಆಗಿದೆ. ಇಲ್ಲೋ ಅಷ್ಟೊಂದು ಸನ್ ಇಲ್ಲ. ನೋಡ್ತಾ ಇದ್ದೀರಾ ದೂರದಲ್ಲಿರೋ ವಿಸಿಬಿಲಿಟಿ ತುಂಬ ಕಮ್ಮಿ ಇದೆ, ಯಾಕಂದರೆ ಮುಂದೆ ಒಂದು ಸ್ವಲ್ಪ ಫಾಗ್ ಕವರ್ ಆಗಿದೆ. ಆ ಕಡೆ ಈ ಕಡೆ ಗ್ರೀನರಿ ಸೂಪರ್ ಆಗಿದೆ. ಇಲ್ಲಿಂದ ನಮಗೆ ಸಿಂಗಲ್ ರೋಡೇ ಇನ್ನು ಕೃಷ್ಣೇಶ್ವರ ತನಕ. ಒಂದು ಬ್ರೇಕ್ ಹಾಕ್ಕೊಂಡು ನಮ್ಮ ಜರ್ನಿನ ಮುಂದುವರ್ಸೋಣ ಅಂತ ಸುಸ್ತಾಗೋಗಿದೆ. ಆಲ್ಮೋಸ್ಟ್ 120 ಕಿಲೋಮೀಟರ್ಸ್ ರೈಡ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಕಂಟಿನ್ಯೂಯಸ್ ಆಗಿ. ಬಟ್ ಒಂದು ಸ್ವಲ್ಪ 50-60 ಕಿಲೋಮೀಟರ್ಸ್ಗೆ ಒಂದು ಬ್ರೇಕ್ ಹಾಕ್ಬಿಟ್ರೆ ನಮಗೂ ಒಂದು ಸ್ವಲ್ಪ ಜರ್ನಿ ಕಂಫರ್ಟಬಲ್ ಆಗಿರುತ್ತೆ. ಮುಂದೆ ನೋಡ್ತಾ ಇದ್ರೆ ಮೋಹನ್ ಮತ್ತು ವಿಜಯ್ ನಿಂತಿದ್ದಾರೆ. ಇಲ್ಲೊಂದು ಸ್ಮಾಲ್ ಬ್ರೇಕ್ ಹಾಕ್ಕೊಂಡು ಬನ್ನಿ ನಮ್ಮ ಜರ್ನಿನ ಮುಂದುವರ್ಸೋಣ. ಎಲ್ಲಿಗೆ? ಕೃಷ್ಣೇಶ್ವರ ಕಡೆಗೆ. ಸೊ ಮುಂದೆ ಎಲ್ಲೋರಕ್ಕೆ ರೈಟ್ ತೊಗೋಬೇಕು. ನಾನು ಇಲ್ಲಿ ಎಲ್ಲೋರಕ್ಕೆ ರೈಟ್ ತೊಗೋತಾ ಇದ್ದೀನಿ, ಸೇಮ್ ರೋಡ್ ಕೃಷ್ಣೇಶ್ವರ ಟೆಂಪಲ್ಗೂ ಕೂಡ. ಯಾಕಪ್ಪ ಏನಾಯಿತು ಗೊತ್ತಿಲ್ಲ, ವಾಪಸ್ ಇಲ್ಲಿ ತಿರುಗಿಸ್ಬಿಡ್ತಾ ಇದ್ದಾರೆ. ಸೊ ರೋಡ್ ಏನೋ ಸರಿ ಇಲ್ಲ ಅನಿಸುತ್ತೆ, ಅದಕ್ಕೆ ಮುಂದೆ ಹೋಗಿ ಡಿವಿಯೇಷನ್ ತೊಗೋಬೇಕೋ ಏನೋ ಗೊತ್ತಿಲ್ಲ. ಕ್ಯಾಪ್ಟನ್ ಹೋಗ್ತಾ ಇದ್ದಾರೆ, ಅವರಿಂದ ನಾವು ಫಾಲೋ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ, ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಇಲ್ಲೇ ತೋರಿಸ್ತಿತ್ತಲ್ಲ ಗೂಗಲ್ ಮ್ಯಾಪು, ಏನಕ್ಕೆ ಗೊತ್ತಿಲ್ಲ. ಇಲ್ಲಿ ರೈಟಿಗೆ ತೊಗೋಬೇಕು. ಸೊ ಇಲ್ಲಿ ನಾವು ಒಂದು ಸ್ವಲ್ಪ ಫ್ಲೈಓವರ್ ಪಕ್ಕ ಹೋಗ್ಬಿಟ್ಟು ಅಲ್ಲಿ ಮೇನ್ ರೋಡ್ ಸಿಗುತ್ತೆ ಅನಿಸುತ್ತೆ. ನೋಡಿ ಬೆಟ್ಟದ ಸಾಲು ಮುಂದೆ ಏನು ಸೂಪರ್ ಆಗಿದೆ. ಸೊ ಇಲ್ಲಿ ನಾವು ಫ್ಲೈಓವರ್ ಹತ್ತೋದು ಬೇಡ, ಪಕ್ಕದ ಲೆಫ್ಟಿಗೆ ತೊಗೊಂಡು ಅಲ್ಲಿಂದ ಡಿವಿಯೇಷನ್ ಇಲ್ಲೂ ಎಲ್ಲೋರ ರೈಟ್ಗೆ ಹೋಗಿ ಅಂತ ಹಾಕಿದರೆ. ಬನ್ನಿ ನಮ್ಮ ಜರ್ನಿನ ಎಲ್ಲೋರ ಕಡೆಗೆ ಮುಂದುವರ್ಸೋಣ. ಸೋಲಾಪುರ್ 339, ಮುಂಬೈ 289. ಹರ್ ಹರ್ ಮಹಾದೇವ್. ಕೃಷ್ಣೇಶ್ವರಕ್ಕೆ ಸ್ವಾಗತ ಸುಸ್ವಾಗತ. ಬಂದಿದ್ದೀವಿ ಆಲ್ಮೋಸ್ಟ್ ಟೆಂಪಲ್ ಹತ್ರ. ನಾವು ಇಲ್ಲಿ ನಮ್ಮ ಬೈಕ್ ಪಾರ್ಕಿಂಗ್ನ ಹುಡುಕಿ ನಮ್ಮ ಗೇರ್ನೆಲ್ಲ ಒಂದು ಸೇಫ್ ಜಾಗದಲ್ಲಿ ಇಟ್ಟು ರೈಟು. ಸೊ ಲೆಫ್ಟ್ ಸೈಡಲ್ಲಿ ಟೆಂಪಲ್ಲು, ರೈಟ್ ಸೈಡಲ್ಲಿ ಪಾರ್ಕಿಂಗ್ ಮಾಡಿ, ಎಲ್ಲಿ ಕೊಡ್ತಾರೆ ಗೊತ್ತಿಲ್ಲ, ಬೈಕ್ ಪಾರ್ಕಿಂಗ್ ಮಾಡಿ ಬನ್ನಿ ನಮ್ಮ ಜ್ಯೋತಿರ್ಲಿಂಗ ದರ್ಶನ ಮುಂದುವರ್ಸೋಣ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಕೃಷ್ಣೇಶ್ವರ ಬಂದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಇದು ಔರಂಗಾಬಾದಿಂದ 20 ಕಿಲೋಮೀಟ್ರ್ ಇದೆ. ಇಲ್ಲಿ ಹತ್ತಿರ ಬಂದು ಎಲ್ಲೋರ ಗುಹೆಗಳು ಕೂಡ ಇದೆ. ಇದ್ರ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗ್ತೀವಿ. ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀವಿ, ನಾವು ಲಿಂಕ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಬನ್ನಿ ಟೆಂಪಲ್ಗಡೆ ಹೋಗಿ ದೇವರ ದರ್ಶನ ಮಾಡೋಣ. ಆ ಕಡೆ ಈ ಕಡೆ ನಿಮಗೆ ಪೂಜಾ ಸಾಮಗ್ರಿ ಕೂಡ ಸಿಗುತ್ತೆ. ಸೊ ಪೂಜಾ ಸಾಮಗ್ರಿ ತಗೊಂಡು ಟೆಂಪಲ್ನ ವಿಸಿಟ್ ಮಾಡೋಣ ಬನ್ನಿ. ನೋಡ್ತಾ ಇದ್ದೀರಾ ಇದೇ ಟೆಂಪಲ್ ಎಂಟ್ರೆನ್ಸು ಹೇಗಿದೆ ಅಂತ. ಸೊ ಈ ಟೆಂಪಲ್ ಎಂಟ್ರೆನ್ಸ್ ಮಾಡಿದ್ಮೇಲೆ ನನಗೊಂದನ್ಸಿದ್ದು ಈ ದೇವಾಲಯ ಬೇರೆ ದೇವಾಲಯಗಳಿಗಿಂತ ವಿಶಾಲವಾಗಿದೆ, ಇನ್ನೊಂದು ಒಂಥರ ಭವ್ಯವಾಗಿದೆ. ಪುರಾತನ ಶೈಲಿಯಲ್ಲಿ ಇದನ್ನು ಕೆತ್ತನೆ ಮಾಡಿದ್ದಾರೆ ಈ ಟೆಂಪಲ್ನ.
ಸೊ ಕೆಂಪು ಕಲ್ಲಲ್ಲಿ ಈ ಟೆಂಪಲ್ನ ನಿರ್ಮಾಣ ಮಾಡಿದರೆ ಎಲ್ಲೆಲ್ಲೂ ಕೆತ್ತನೆಯೇ ಕಾಣ್ಬರುತ್ತೆ ಈ ಟೆಂಪಲಲ್ಲಿ. ಇಲ್ಲಿಯವರ ಪ್ರಕಾರ ಈ ಟೆಂಪಲ್ನ 18ನೇ ಶತಮಾನದಲ್ಲಿ ಕಟ್ಟಿದ್ರು. ಟೆಂಪಲ್ಲು ವಿಸ್ತಾರವಾಗಿ ಕಟ್ಟಿದ್ದಾರೆ. ಏನಕ್ಕೂ ಗಜಿಬಿಜಿ ಇಲ್ಲ ತುಂಬ. ಇಲ್ಲಿ ಕೃಷ್ಣೇಶ್ವರ ನಥಿಂಗ್ ಬಟ್ ಶಿವ. 18ನೇ ಶತಮಾನದಲ್ಲಿ ಕಟ್ಟಿದ್ರೂ ಕೂಡ ಈ ಟೆಂಪಲನ್ನು ಅಹಲ್ಯಾಬಾಯಿ ಹೋಲ್ಕರ್ ಅಥವಾ ಗೌತಮ ಬಾಯಿಯವರು ಒಂದು ಸ್ವಲ್ಪ ಈ ಟೆಂಪಲ್ನ ಉತ್ತಮಗೊಳಿಸಿದ್ರು. ಅಂದರೆ ಒಂದು ಸ್ವಲ್ಪ ಡ್ಯಾಮೇಜಸ್ನೆಲ್ಲ ಸರಿ ಮಾಡಿದ್ರು ಅಂತ ಇಲ್ಲಿ ಲೋಕಲೈಟ್ಸ್ ಹೇಳ್ತಾರೆ. ನಾನಾ ವಿಧವಾದ ಮೂರ್ತಿಗಳನ್ನ ಈ ಟೆಂಪಲ್ ಮೇಲೆ ಕೆತ್ತಿದ್ದಾರೆ. ಕೆಂಪು ಕಲ್ಲು ನೋಡೋಕ್ಕೆ ಸುಂದರವಾಗಿದೆ. ಇಲ್ಲಿಗೆ ಪ್ರವಾಸಿಗರನ್ನ ಸೆಳೆಯುತ್ತೆ. ಈ ಟೆಂಪಲಲ್ಲಿ ಮಹಾಶಿವರಾತ್ರಿ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ. ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿ ಹರಿದು ಬರ್ತಾರೆ. ಆಗಲಿ ನಮ್ಮ ಟೀಮ್ಮೇಟ್ಸ್ ಆಗಲಿ ಲಿಂಗವನ್ನು ಮುಟ್ಟಿ ಅದರ ಭಕ್ತಿಗೆ ನಾವು ಪರವಶರಾಗ್ಬಿಟ್ವಿ. ಸೊ ಈ ಟೆಂಪಲಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಕ್ಷಮಿಸಿ. ಯಾಕಂದರೆ ಇಲ್ಲಿ ಎಲ್ಲ ಕಡೆಯೂ ಮೊಬೈಲ್ನ ಅಲೋ ಮಾಡಲ್ಲ. ಎಷ್ಟು ಸಾಧ್ಯವಾಗಿದೆಯೋ ಅಷ್ಟು ನಾವು ನಿಮಗೆ ನಮ್ಮ ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಈ ಎಲ್ಲ ನಮ್ಮ ವಿವರಣೆ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನನಗನ್ನಿಸ್ತಿದೆ. ಸೊ ಕೃಷ್ಣೇಶ್ವರ ಎಂಬ ಹೆಸರು ಹೆಂಗೆ ಬಂತು ಅಂದರೆ ಇದು ಹಿಂದೂ ಪುರಾಣಗಳಿಂದ ಬಂತು. ಇಲ್ಲಿನ ಜನರು ಇದು ಸಂಸ್ಕೃತ ವರ್ಡ್ ಅಂತಲೂ ಹೇಳ್ತಾರೆ. ಕೃಷ್ಣ ಅಂದರೆ ತೀವ್ರವಾದ ಶಾಖ, ಅಂದರೆ ಹೈ ವೋಲ್ಟೇಜ್. ಮತ್ತು ಈಶ್ವರ್ ಅಂದರೆ ಒಂದು ದೇವರ ಹೆಸರು. ಇದನ್ನು ಕೃಷ್ಣೇಶ್ವರ ತೀವ್ರವಾದ ಶಾಖದಿಂದ ಇಲ್ಲಿ ಮಾಡಲ್ಪಟ್ಟ ಒಂದು ದೇವರು ಅಂತ ಎಲ್ಲರೂ ಇಲ್ಲಿ ನಂಬ್ತಾರೆ. ಕೃಷ್ಣೇಶ್ವರ ದೇವಸ್ಥಾನ ಬಂದು ಬೆಳಗಿನ ಜಾವ 5:30ಕ್ಕೆ ಓಪನ್ ಆಗುತ್ತೆ, ರಾತ್ರಿ 9 ಗಂಟೆ ತನಕ ಇರುತ್ತೆ. ಈ ದೇವಸ್ಥಾನದಲ್ಲಿ ದರ್ಶನ ಮಾಡಿದ ನಾವೇ ಧನ್ಯರು. ನಮ್ಮ ಜರ್ನಿನ ನಾವು ಮುಂದುವರಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸಾಕಷ್ಟು ಇನ್ಫಾರ್ಮೇಷನ್ನ ನಾನು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಸ್ಟಾರ್ಟಿಂಗಿಂದ ಶಿರ್ಡಿಯಿಂದ ಹಿಡಿದು ಇಲ್ಲಿಂದ ಕೃಷ್ಣೇಶ್ವರ ತನಕನೂ ನಮ್ಮ ಜರ್ನಿ ಇವಾಗ ನಾವು ಎಲ್ಲೋರಕ್ಕೆ ಮುಂದುವರಿಸ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಸೈನ್ ಆಫ್ ರಾಯಲ್ ರೇಡಾ. ನಮಸ್ಕಾರ.